ಯಾವ ನಿಮ್ಮ ಮುಂದೆ ಸೊಕ್ಲೆ ಅಡ್ಡಾಡ್ತಿರ್ತಾನಲ್ಲ, ನನ್ನ ಮುಂದೆ ಯಾರು ಅಂದ್ರೆ 3 ಗುಂಡ್ಲೆ 6. ಅರ್ಥ ಗೊತ್ತಾತ ಇದು. ಒಂದಿಷ್ಟು ಮಂದಿಗೆ ಗೊತ್ತಾಗ್ತದ, ಒಂದಿಷ್ಟು ಮಂದಿ ಫೋಕಸ್ ಲೈಟ್, ಒಂದಿಷ್ಟು ಮಂದಿ ಟ್ಯೂಬ್ ಲೈಟ್ ಹತ್ತದು ಆರೋದು. ನಮ್ಮ ಗುರು ಭವನದಾಗ ಪ್ಯಾನ್ ಐತೆ, ಅದು ಸ್ಲೋ ಮೋಷನ್ ತಿರುಗ್ತದೆ. ನಮ್ಮ ಮನೆ ಬರ ಸರಿ ಇಲ್ಲ. ನಾವು ಒಟ್ಟು ಏನಾಗೈತೆನೋ ಗೊತ್ತಿಲ್ಲ, ಒಟ್ಟು ಪ್ಯಾನಿಗೆ ನಮಗೆ ಬರೋವಲ್ದೆ. ಇಲ್ಲಿ ರೂಮಿಗೆ ತಂಪಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಬರ್ತೀವಿ, ಪ್ಯಾನ್ರ ಸ್ಲೋ ತಿರುಗ್ತದೆ. ಬೆಳಗ್ಗೆ ಬಿಸ್ಲಾಗ ಭಕ್ತರ ಮನೆಗೆ ಅಡ್ಡಾಡ್ತಿರ್ತೀವಿ, ಅವಾಗಾರ ಪ್ಯಾನ್ ಹಚ್ತಾರಂದ್ರೆ ಅವಾಗ ಕೈ ಒಳಗೆ ಆರತಿ ಹಿಡ್ದಿರಿ, ಆರತಿ ಆರಬಾರ್ದ್ರಿ, ಪ್ಯಾನ್ ಆಫ್ ಮಾಡಿರಿ. ಅವಾಗೂ ಇಲ್ಲ. ಏನು ಹೇಳಕತ್ತಿದ್ದೇನ? 3 ಗುಂಡ್ಲೆ 6. ಇದರ ಅರ್ಥ ಏನಂತಂದ್ರೆ, ನೀ ಎಂಥ ದೊಡ್ಡ ಕೋಟ್ಯಾಧೀಶರಾಗಿರು, ಲಕ್ಷಾಧೀಶರಾಗಿರು, ನೀ ಎಟ್ರ ಗಳಿಸಿರು ಇಲ್ಲ ಗಳಿಸ್ಲಾರ್ದೆ ಹಂಗ ಬಡ ಮನೆಯಾಗಿರು, ಎಲ್ಲರನ್ನ ಎಷ್ಟು ಜಾಗದಾಗ ಅಗಿತಾರ ಅಂತಂದ್ರೆ 3/6 ಅಷ್ಟ ಜಾಗದಾಗ ಎಲ್ಲರನ್ನೂ ಅಗಿತಾರ ಅಂತಕ್ಕಂಥ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹೌದಿಲ್ಲವ? ಇಟ್ಟು ನಶ್ವರ ಅದ. ಎಂಥ ದೊಡ್ಡ ಕೋಟ್ಯಾಧೀಶದಿ ಅಂತಂದ್ರೆ ಎಲ್ಲರ ತಿನ್ನೋದು ಒಂದು ಬಗೆ ಸಣ್ಣ. ಹೌದಿಲ್ಲ? ಎಲ್ಲರೂ ಭಾಳ ನೀರು ಕುಡ್ದೇವಂದ್ರೆ 1 ಗ್ಲಾಸ್ ನೀರು. ಅವ ಶ್ರೀಮಂತ ಅದಾನ್ರಿ, ಕೋಟ್ಯಾಧೀಶದ. ಏನು ಒಂದು ಟ್ಯಾಂಕಿ ನೀರು ಕುಡಿಯವದಾನ ಏನವ? ಒಂದು ಅಕ್ಕಿ ಚೀಲ ಕ್ವಿಂಟಲ್ ಗಟ್ಟಲೆ ಮಾಡ್ಕೊಂಡು ಒಮ್ಮಲಿಗೆ ತಿನ್ನವದಾನ ನಾವ. ನಾ ಬಡವದೀನ್ರಿ, ನನಗದು ಇಲ್ಲ ಅಂತ ನೀವೇನು ಕೊರಗಾಕತ್ತಿರ್ತಿರಲ್ಲ. ಶ್ರೀಮಂತ ಇದ್ದಾವೇನು 20 ಬೆಡ್ರೂಮ್ ಕಟ್ಟ್ಯಾಣ ಅಂತ ತಿಳ್ಕೊಂಡು 20 ಬೆಡ್ರೂಮ್ದಾಗೂ 1 ತಾಸು ರೆಸ್ಟ್ ಮಾಡವದ ನಾನು. ನೀವು ಬಡವ್ರು ಅದಿರ, ನೀವು ಅರ್ಧ ಮಂಚದಾಗ ಮಕ್ಕೋಬೇಕು, ಇವು ಶ್ರೀಮಂತ ಇದ್ದೀವಿ ಅವು ಅರ್ಧ ಮಂಚದಾಗ ಮಕ್ಕೋಬೇಕು. ಹೌದಿಲ್ಲವ? ಶ್ರೀಮಂತ ಉಳ್ಳಾಡ್ಕೊತ ಮಕ್ಕೊಳವ, ಇಟ್ಟು ಗಳಿಸಿನ ಅಂತ ತಿಳ್ಕೊಂಡು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಉಳ್ಳಾಡ್ಕೊತ ಮಕ್ಕೊಳವದ ಇಲ್ಲ. ನಾವೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಿ? ಪಟ್ಟಣಗೆ ಹೇಳ್ಬೇಕು. ಈ ಭೂಮಂಡಲದೊಳಗೆ ಎಷ್ಟೋ ಖಂಡಗಳದ, ಒಂದು ಖಂಡ ನಮ್ದು ಯಾವುದು? ವೆರಿ ಗುಡ್. ಈ ಏಷ್ಯಾ ಖಂಡದೊಳಗೆ ಎಷ್ಟೋ ದೇಶಗಳದಾವೆ, ಎಲ್ಲ ದೇಶ ನಮ್ದಲ್ಲ, ಕೇವಲ ಒಂದು ದೇಶ ನಮ್ದು. ಯಾವುದು? ಭಾರತ ದೇಶ. ಈ ಭಾರತ ದೇಶದೊಳಗೆ ಎಷ್ಟೋ ರಾಜ್ಯಗಳದಾವೆ, ಎಲ್ಲ ರಾಜ್ಯ ನಮ್ದಲ್ಲ, ನಮ್ದು ರಾಜ್ಯ ಒಂದು. ಯಾವುದು? ಕರ್ನಾಟಕ. ಈ ಕರ್ನಾಟಕ ರಾಜ್ಯದೊಳಗೆ ಎಷ್ಟೋ ಜಿಲ್ಲೆಗಳದಾವೆ, ಎಲ್ಲ ಜಿಲ್ಲಾ ನಮ್ದಲ್ಲ, ಒಂದು ಜಿಲ್ಲಾ ನಮ್ದು. ಯಾವುದು? ಒಬ್ಬರು ಬೆಳಗಾವ್ ಅಂತಾರ, ಕರೆಕ್ಟ್ ಹೇಳಿ, ನಾ ಕಿವಿ ಸುದ್ದಿ ಮಾಡ್ಕೊ. ಬಾಗಲಕೋಟೆ. ಈ ಬಾಗಲಕೋಟೆ ಜಿಲ್ಲೆ ಒಳಗೆ ಎಷ್ಟೋ ತಾಲೂಕುಗಳು ಬರ್ತಾವೆ, ಒಂದು ತಾಲೂಕು ನಮ್ದು. ಯಾವುದು? ಜಮಖಂಡಿ. ಈ ಜಮಖಂಡಿ ತಾಲೂಕಿನೊಳಗೆ ಎಷ್ಟೋ ಊರುಗಳು ಬರ್ತಾವೆ, ಒಂದು ಊರು ನಮ್ದು. ಯಾವುದು? ಇಂದು ಕೂತವ್ರು ನಿಮ್ಮ ಊರ ಹೆಸರು ಹೇಳ್ರಿ ಯವ್ವ. ನೀವು ಕಂಕನವಾಡ್ಯವ್ರು ಗಪ್ಪಿರ್ರಿ. ನಿಮ್ಮೂರು ಯಾವುದು? ತುಂಗಳ. ಈ ತುಂಗಳದ ಊರಿನೊಳಗೆ ಎಷ್ಟೋ ಓಣಿಗಳು ಬರ್ತಾವೆ, ಎಲ್ಲ ಓಣಿ ನಮ್ದಲ್ಲ, ಕೇವಲ ಒಂದು ಓಣಿ ಮಾತ್ರ ನಮ್ದು. ಆ ಓಣಿ ಒಳಗೆ ಎಷ್ಟೋ ಮನೆಗಳು ಬರ್ತಾವೆ, ಎಲ್ಲ ಮನೆ ನಮ್ದಲ್ಲ, ಕೇವಲ ಒಂದು ಮನೆ ಮಾತ್ರ ನಮ್ದು. ಆ ಮನೆ ಒಳಗೆ ಎಷ್ಟೋ ರೂಮ್ಗಳು ಬರ್ತಾವೆ, ಎಲ್ಲ ರೂಮ್ ನಮ್ದಲ್ಲ, ಕೇವಲ ಒಂದು ಬೆಡ್ರೂಮ್ ಮಾತ್ರ ನಮ್ದು. ಆ ಬೆಡ್ರೂಮ್ದೊಳಗೆ ಎಷ್ಟೋ ಜಾಗ ಐತೆ ಅಂತ ಉಳ್ಳಾಡ್ಕೊತ ಮಲ್ಕೊಳಕ್ಕಾಗಲ್ಲ. ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟತ್ತಂದ್ರೆ ಅದು ಒಂದು ಮಂಚ ಇದ್ರೆ ಅರ್ಧ ಮಂಚದ ತಟ್ಟ ನಮ್ಮ ಜಾಗ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. 8 ಕೋಟಿ ಗಟ್ಟಲೆ ಗಳಿಸಿದ್ರು ಎಲ್ಲರೂ ಮಲ್ಕೊಳ್ಳುವಂಥ ಜಾಗ ಎಷ್ಟತ್ತಂದ್ರೆ ಅದು ಅರ್ಧ ಮಂಚದ ತಟ್ಟ ನಮ್ಮ ಜಾಗ ಅಂತಕ್ಕಂಥದ್ದು ಅರ್ಥ. ಆನೆ ಬಂಡಿ ಭಂಡಾರವಿರ್ದೊಡೇನು, ತಾನುಂಬುದು ಪಡಿಯಕ್ಕಿ, ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ. ಈ ಸಿರಿಯ ನೆಚ್ಚಿ ಕೆಡಬೇಡ ಅಂತ ತಿಳ್ಕೊಂಡು ನಮ್ಮ ಶರಣರು ಎಷ್ಟು ಅದ್ಭುತವಾದ ವಚನವನ್ನು ಹೇಳುತ್ತಾರೆ. ಅದಕ್ಕೆ ಇದನ್ನು ನೆಚ್ಚಿ ಬದುಕಕ್ಕೆ ಹೋಗಬೇಡ, ಇದು ಎಲ್ಲ ನಶ್ವರ ಅದ, ಎಲ್ಲ ಬಿಟ್ಟು ಹೋಗೋದದ. ನಾವು ಸತ್ತ ಮೇಲೆ ಏನೂ ತೊಗೊಂಡು ಹೋಗೋದಿಲ್ಲ, ಆದರೆ ನಾವು ಸತ್ತ ಮೇಲೆ ಎಲ್ಲವನ್ನು ಕಸಿದುಕೊಂಡು ನಮ್ಮ ಜೊತೆ ಏನಿಟ್ಟು ಕಳಿಸ್ತಾರ ಅಂತಂದ್ರೆ ಅದು ಲಿಂಗವನ್ನು ಅಷ್ಟೇ ಇಟ್ಟು ಕಳಿಸ್ತಾರ. ಹೌದಿಲ್ಲ? ಸತ್ತ ಮೇಲೆ ಈ ಮಣ್ಣು ಕೊಟ್ಟಿರಿ ನೀವೆಲ್ಲ,
ಎಲ್ಲ ತಕೊಂಡು ಏನು ಇಡ್ತಾರೆ ರೀ ಸ್ವಾಮಿಗಳು? ಕರೆ ಪಕ್ಕ ಆಯ್ತಿದು ನೋಡಿ. ನಾವಿದ್ದಾಗ ಎಷ್ಟು ಪೌಡ್ರ್ ಹಚ್ಕೊಂಡು ಎಷ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಷ್ಟು ನೀವು ಪ್ಯಾಶನ್ ಮಾಡಿದ್ರು, ಸತ್ತ ಮೇಲೆ ನಿಮ್ಮನ್ನ ಏನು ಹಚ್ತಾರತ್ತಂದ್ರೆ ವಿಭೂತಿನ ಹಚ್ಬೇಕು, ಹೌದಿಲ್ಲ? ಇವತ್ತು ಎಷ್ಟು ನೀವು ಕಲರ್ ತಕ್ಕಂಗೆ ನಿಮ್ಮ ಮೈ ಒಳಗೆ ಬಟ್ಟಿಗೆ ತಕ್ಕಂಗೆ ಎಟ್ರ ಟಿಕ್ಕಳ ಹಚ್ಕೋರಿ ನೀವು, ಮ್ಯಾಚಿಂಗ್ ಟಿಕ್ಕಳ. ಬಣ್ಣ ಯಾವ್ದಾರು ಉಟ್ಕೊಂಡಿರ್ತಾರೆ, ಯಾವ ಬಟ್ಟೆ ಅದ್ರ ತಕ್ಕಂಗೆ ಮ್ಯಾಚಿಂಗ್ ಬಳಿ, ಹೌದಿಲ್ಲ? ನೀವು ಎಷ್ಟು ಮ್ಯಾಚಿಂಗ್ ಟಿಕ್ಕಳ ಹಚ್ಕೋರಿ, ಆದ್ರೆ ಹೋಗುವಾಗ ಕುಂಕುಮನ ಇಟ್ಟು ಕಳಿಸ್ತಾರೆ. ನೀವು ಎಷ್ಟು ಮ್ಯಾಚಿಂಗ್ ಬಳಿ ಉಟ್ಕೊಂಡ್ರು ಹಸಿರು ಬಳೆನೇ ಹಾಕಿ ಕಳಿಸ್ತಾರ, ಹೌದಿಲ್ಲ? ನಾವು ಎಷ್ಟು ಫ್ಯಾಷನ್ಗೆ ಎಷ್ಟು ಅಪ್ಡೇಟ್ ಆದ ಸತ್ತ ಮೇಲೆ ನಮ್ಮನ್ನ ಹೆಂಗೆ ಇಡ್ಬೇಕು ಹಂಗೆ ಇಡ್ತಾರೆ. ನಾವು ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಲಿಂಗ ಒಂದ ನಮ್ಮ ಜೊತೆ ಬರ್ತದ. ಲಿಂಗ ಎದುರು ಸ್ವರೂಪ ಸಾಕ್ಷಾತ್ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನ ಸ್ವರೂಪ. ಭಗವಂತ ನಮ್ಮ ಕಣ್ಣಿಗೆ ಕಾಣಲ್ಲ. ಭಗವಂತ ಹೆಂಗದಾನ ಅಂದ್ರೆ ಬಸವಣ್ಣ ಹೇಳತ್ತಾನ, ದೇವ್ರು ಹೆಂಗದಾನ ಅಂತಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಅಣ್ಣ ಬಸವಣ್ಣ ಹೇಳತ್ತಾನ. ಭಗವಂತ ಹೆಂಗದಾನ, ಅವನ ಕಾಲುಗಳೆಲ್ಲದವತ್ತಂದ್ರೆ ಈ ಪಾತಾಳ ಎಷ್ಟು ಒಳಗದಲ್ಲ, ಅದಕ್ಕಿಂತ ತಳಗ ಅವನ ಪಾದಗಳದವ, ಅದನ್ನು ಮುಟ್ಟಕ್ಕೆ ನಮ್ಮ ಕೈಯಾಗಲ್ಲ. ಭಗವಂತನ ಮುಖ ಎಲ್ಲೈತಂದ್ರೆ ಈ ಆಕಾಶ ಎಷ್ಟು, ಈ ಬ್ರಹ್ಮಾಂಡ ಎಷ್ಟು ಮೇಲೆ ಐತಲ್ಲ ಅದಕ್ಕಿಂತ ಅತೀತ ಅವನ ಮುಖ ಅದ, ಅದನ್ನು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅವನ ಅಗಲ ಎಷ್ಟೈತೆ ಅಂದ್ರೆ ಈ ಭೂಮಂಡಲ ಎಷ್ಟು ಅಗಲ ಐತಲ್ಲ ಅದಕ್ಕಿಂತ ಅಗಲ ಆ ಭಗವಂತದನ, ಅದು ನಮಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲ ಸ್ವರೂಪ ಯಾವುದಂತಂದ್ರೆ ಅದು ನಮ್ಮ ಕೈಯಲ್ಲಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ಕೈಯಾಗ ಏನು ಇರಬೇಕು, ಮತ್ತಾರು ಕಟ್ಕೋತೀರಿ? ಇಟ್ಟು ದಿವಸ ನಮಗೆಲ್ಲ ಗೊತ್ತಿರಲಿಲ್ಲ ಯಾಕೆ ಕಟ್ಕೋಬೇಕು. ನಾವೆಲ್ಲ ಭಗವಂತನ ಬಾಡಿಗೆ ಮನೆಗೆ ಬಂದೇವಿ, ಭಗವಂತಗೆ ಬಾಡಿಗೆ ಕಟ್ಟಬೇಕಲ್ಲ. ಯಾರ ಲಿಂಗ ಪೂಜೆಯನ್ನು ದಿನನಿತ್ಯ ಭಗವಂತನ ಸ್ಮರಣೆ ಮಾಡಿ ಧನ್ಯವಾದ ಹೇಳ್ಬೇಕಿಲ್ಲ. ಭಗವಂತ ನಮ್ಮ ಕುಡಿಯೋಕೆ ನೀರು ಕೊಟ್ಟು, ಉಣ್ಣಾಕ ಅನ್ನ ಕೊಟ್ಟು, ಮಲ್ಕೊಳಕ್ಕೆ ಜಾಗ ಕೊಟ್ಟು, ಉಸಿರಾಡಕ್ಕೆ ಗಾಳಿ ಕೊಟ್ಟು, ಎಲ್ಲ ಕೊಟ್ಟು, ಅದಕ್ಕೆ ನಿನ್ನ ಧನ್ಯವಾದ ಧನ್ಯವಾದ ಧನ್ಯವಾದ. ನಾವು ಯಾರೋ ಒಬ್ಬರು ಬಸ್ನೊಳಗೆ ಸೀಟ್ ಬಿಟ್ಟು ಕೊಟ್ರಂದ್ರೆ ಅವ್ರಿಗೆ ಟ್ಯಾಂಕ್ಸ್ ಹೇಳುತ್ತೇವೆ, ಹೌದಿಲ್ಲ? ಕುಡಿಯೋಕೊಬ್ಬರು ಯಾರು ನೀರು ಕೊಟ್ರಂದ್ರೆ ಧನ್ಯವಾದ ಅಂತ ಹೇಳುತ್ತೇವೆ. ಹಂಗೆ ಹೇಳುವಂಥ ಸಂದರ್ಭದೊಳಗೆ ಯಾರು ನೆಟ್ ಖಾಲಿ ಆತಂದ್ರೆ ಆಡ್ಸ್ಬಿಟ್ಟು ಹಾಳು ಮಾಡಿದ್ರೆ ಅವ್ರಿಗೂ ಒಂದು ಟ್ಯಾಂಕ್ಸ್ ಹೇಳುತ್ತೇವೆ, ಹೌದಿಲ್ಲ? ಹಂಗೆ ಭಗವಂತ ಇಟ್ಟೆಲ್ಲ ಕೊಟ್ಟಾನ, ಅವನಿಗೆ ನಾವೆಲ್ಲ ಧನ್ಯವಾದಗಳು ಹೇಳ್ಬೇಕಿಲ್ಲ. ಅವನ ಋಣದಾಗ ನಾವೆಲ್ಲ ಅದೇವಿಲ್ಲ, ಭಗವಂತನ ಋಣದಾಗ. ಮತ್ತು ಅವನಿಗೆ ಧನ್ಯವಾದಗಳು ಹೆಂಗೆ ಹೇಳೋದತ್ತಂದ್ರೆ ಕೊಳ್ಳಾಗ ಇಷ್ಟಲಿಂಗ ಧಾರಣೆ ಮಾಡಿ, ಹನಿ ಒಳಗೆ ವಿಭೂತಿ ಹಚ್ಕೊಂಡ, ಕೊಳ್ಳಾಗ ರುದ್ರಾಕ್ಷ ಹಾಕ್ಕೊಂಡು, ಆ ಲಿಂಗಪ್ಪನನ್ನು ಕೊಳ್ಳಾಗ ಕಟ್ಕೊಂಡು ಪ್ರತಿನಿತ್ಯ 5 ನಿಮಿಷ ಆದರೂ ಸಹಿತ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು, ಅದೇ ಆ ಭಗವಂತನಿಗೆ ಬಾಡಿಗೆ ಕಟ್ಟದಂಗ ಅಂತಕ್ಕಂಥ ನಾ ಕಟ್ತಿರಿಲ್ಲ. ಭಗವಂತಗೆ ಬಾಡಿಗೆ ಹೆಂಗೆ ಕಟ್ಟೋರು? ಈಗರ ಲಿಂಗ ಕಟ್ಕೋತಿರಿಲ್ಲ ಅವ್ವ, ಇಟ್ಟು ಗಂಟ್ಲು ಹಾರ್ಕೊಂಡಿನಿ, ಇಷ್ಟಕ್ಕರ ಕಿಮ್ಮತ್ತು ಕೊಡ್ರಿ ಯವ್ವ. ನಮ್ಮ ಸ್ವಾಮಿಗಳ ಪರಿಸ್ಥಿತಿ ಹೆಂಗೆ ಬಂದವು ನೋಡಿ, ಹಿಂಗೆ ಒದ್ದಾಡಿ ನಿಮ್ಮನ್ನ ಜಾಗೃತ ಮಾಡಿ ನಿಮ್ಮನ್ನ ಲಿಂಗ ಕಟ್ಟೋ ಪರಿಸ್ಥಿತಿ. ಅವಾಗಿನ ಹಿರಿಯರು ದಿನ ಲಿಂಗ ಪೂಜೆ ಇಲ್ಲಾರೆ ಮುಂದಿನ ಕೆಲಸ ಮಾಡ್ತಿದ್ದಿಲ್ಲ. ಈಗಿನವ್ರು ಲಿಂಗ ಅಂದ್ರೆ ಗೊತ್ತಿಲ್ಲ, ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ಗೊತ್ತಿಲ್ಲ, ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ. ಏ ಹುಡುಗ, ನೀ ಇಲ್ಲಿ ಏನು ಎದ್ದು ನಿಂದ್ರಿ. ಹಾಂ, ಸಾಷ್ಟಾಂಗ ಅಂದ್ರೆ ಏನಪ್ಪ? ಎದ್ದು ನಿಂದ್ರಿ. ಹಾಂ, ಸಾಷ್ಟಾಂಗ ಅಂದ್ರೆ ಏನಪ್ಪ? ನೋಡ್ರಿ, ಈಗಿನ ಹುಡುಗರಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ. ನಿಮಗೆ ಹಿರಿಯರಿಗೆ ಗೊತ್ತಿಲ್ಲ ಮೊದಲ. ಅದು ಹೆಂಗಾಗ್ಯದ ಅಂದ್ರೆ ನಾವು ಕಂಕಣ ಹೊಡ್ಯಾಗ ಒಂದು ಕಥೆ ಹೇಳಿದ್ದು
ಹೇಳ್ತೀರಾ? ಕೇಳ್ರಿ. ಅವ ಒಬ್ಬರು ಸ್ವಾಮಿಗಳು, ಈಗ ಹೆಂಗೆ ನೀವು ನಮ್ಮ ಸ್ವಾಮಿಗಳು ಸದಾಶಿವ ಸ್ವಾಮಿಗಳನ್ನ ಹೆಂಗೆ ಮನೆಗೆ ಕರೆಸ್ತಿರಲ್ಲ, ಊಟಕ್ಕೆ ನಮ್ಮನ್ನೂ ಕರ್ಸಾಕತ್ತಿರಲ್ಲ, ಹಂಗೆ ಒಬ್ಬರು ಭಕ್ತರು ಏನು ಮಾಡಿದ್ರು, ಒಬ್ಬರು ಸ್ವಾಮಿಗಳಿಗೆ ಭಿನ್ನ ಕೊಟ್ಟು ನಮ್ಮ ಮನೆಗೆ ಬರ್ರಿ ಪೂಜೆಗೆ ಪ್ರಸಾದಕ್ಕೆ ಅಂತ ಕರೆದು. ಅವ್ರಿಗೆ ಸ್ವಾಮಿಗಳಿಗೆ 75 ವಯಸ್ಸಾಗಿದ್ದು. ಅವ್ರಿಗೆ ಹಲ್ಲಿಲ್ಲ ಊಟ ಮಾಡ್ಬೇಕಂದ್ರೆ. ಅವರು ಪ್ರಸಾದ ಮಾಡ್ಬೇಕಂತ ತಿಳ್ಕೊಂಡು ಪ್ಲ್ಯಾಸ್ಟಿಕ್ ಕಲ್ಲು ಹಾಕೊಂಡು, ಪ್ಲ್ಯಾಸ್ಟಿಕ್ ಕಲ್ಲು ಬಂದಾವಲ್ಲ ಆ ಹಲ್ಲು ಹಾಕ್ಕೊಂಡು ಭಕ್ತರ ಮನೆಗೆ ಪ್ರಸಾದ ಮಾಡಕ್ಕೆ ಅವ್ರು ಹೋದ್ರು. ಹೋದಾಗ ಅವರೆಲ್ಲ ತಾಟ್ನೊಳಗೆ ಏನೇನು ಮಾಡಿದ್ರು ಎಲ್ಲ ಎಡೆ ಮಾಡಿದ್ರು. ಎಡೆ ಮಾಡಿದ ಮ್ಯಾಗ ಸ್ವಾಮಿಗಳು ಎಡೆ ಆದಮೇಲೆ ಹೇಳ್ತಾರೆ, ಏನು ಹೇಳ್ತಾರೆ? ಸಾಷ್ಟಾಂಗ ಹಾಕಂದ್ರೆ. ಇವ್ರಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ. ಅವು ಏನು ಮಾಡಿದ್ಲಂದ್ರೆ, ಅಜ್ಜರು ಎಲ್ಲ ಅಡುಗೆ ಮಾಡೀನಿ, ನಾ ಸಾಷ್ಟಾಂಗ ಮಾಡ್ದೆ ಮರಿತೀನಿ ಅನ್ಲ ಅಕ್ಕಿ. ಸಾಷ್ಟಾಂಗ ಅಂದ್ರೆ ಅಡಿಗೆ ಅಂತ ತಿಳ್ಕೊಂಡಾಳ ಅಕ್ಕಿ ಅವ್ರ ಮಗಕ್ಕೆ ಕರೆದು ಹೇಳಿದ್ಲು, ಸ್ವಾಮಿಗಳು ಭಾಳ ಸಾಷ್ಟಾಂಗ ಕೇಳಕತ್ತಾರ, ಅದ್ರ ಮ್ಯಾಲೆ ಜೀವ ಇದ್ದಂಗೆ ಕಾಂತಾರ, ನೀವು ಹೋಗಿ ತಗೋ 200 ರೂಪಾಯಿ ತೊಗೊಂಡು ಅಂಗಡಿಗೆ ಹೋಗಿ ಸಾಷ್ಟಾಂಗ ತೊಗೊಂಬ ಅನ್ಲಿಕ್ಕಿ. ಅವ್ವ ಇಕ್ಕಿ ಮನೆಗೆ ಹೋಗಿ ನಮ್ಮ ಶೆಟ್ರ ಅಂಗಡಿಗೆ ಬಂದು, ಶೆಟ್ರ 200 ರೂಪಾಯಿ ತೊಗೋರಿ ಸಾಷ್ಟಾಂಗ ಕೊಡ್ರಿ. ಮೊದ್ಲ ಸಂತಿತ್ತಲ್ಲಿ ಜನಾರ ತುಂಬಿ ಹೋಗಿದ್ರೆ, ಮಂಗಳವಾರ ಸಂತೆ ಅನ್ರಿ ಇಲ್ಲಿ, ಬುಧವಾರ ಸಂತಿತ್ತು. ಶೆಟ್ರ ಅಂಗಡಿಗೆ ಬಂದು 200 ರೂಪಾಯಿ ತೊಗೋರಿ ಸಾಷ್ಟಾಂಗ ಕೊಡ್ರಿ. 200 ರೂಪಾಯಿ. ಶೆಟ್ರ ತೆಲಿನ ಆಪತ್ತು ಯಾವ ಸಾಷ್ಟಾಂಗ ಹೊಲಿ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು ಅಂದ್ರೆ, ಆ ಹುಡುಗಗೆ ಶೆಟ್ ಬಂದು ಕಪಾಳ ಕೊಡ್ದು, ಇದ ನೋಡಲಿ ಸಾಷ್ಟಾಂಗ ಅಂದ್ರೆ. ಅವ್ರು ಇವ ಮನೆಗೆ ಹೋಗಿ ಕೊಡ್ಬೇಕಲ್ಲ. ಮನೆಗೆ ಹೋದ, ಅವ್ರವ್ವ ಸಾಷ್ಟಾಂಗ ತಂದೆ ಇಲ್ಲ ಸ್ವಾಮಿಗಳು ಕೇಳ, ಯವ್ವ ಕೊಡ್ತೀನಿ ಅಡುಗೆ ಮನೆಗೆ ಬಾ. ಇವ ಅಡುಗೆ ಮನೆಗೆ ಬಂದು ಅವ್ರವ್ವ ಬಂದ್ಲ, ಕೊಡು ಜಲ್ದಿ ಸಾಷ್ಟಾಂಗ ಎಲ್ಲಿ ಇತ್ತು ಕೊಡು. ಕೊಡ್ತೀನಿ ಯವ್ವ ಅಂತ ತಿಳ್ಕೊಂಡು ಶೆಟ್ರು ಹೊಡೆದು ಸೆಟ್ಟು ತೊಗೊಂಡು ಅವ್ರ ಅವ್ವನ ಕಪಾಳ ಕೊಡ್ದೆ. ಯವ್ವ ಶೆಟ್ರು ಕೊಟ್ಟು ಸಾಷ್ಟಾಂಗ ಇದ ನೋಡಿ ಯವ್ವ. ಇವರು ಹೋಗಿ ಕೊಡ್ಬೇಕಲ್ಲ. ಅವ್ರ ಗಂಡ ಬಂದ, ಸ್ವಾಮಿಗಳು ಸಾಷ್ಟಾಂಗ ಕೇಳಾಕ್ತಾರೆ, ಜಲ್ದಿ ಕೊಡು. ಯಜಮಾನ್ರಿಗೆ ಕೊಡ್ತೀನಿ, ಸ್ವಲ್ಪ ಅಡುಗೆ ಮನೆ ಕಡೆ ಬರ್ರಿ. ಅವ್ರ ಗಂಡ ಅಡುಗೆ ಮನೆಗೆ ಬಂದ, ಸಾಷ್ಟಾಂಗ ಕೊಡು. ಎಷ್ಟು ದಿನದ ಗಂಡನ ಮ್ಯಾಗ ಸಿಟ್ಟಿತ್ತು ಗೊತ್ತಿಲ್ಲ ಅಕ್ಕಿಗೆ. ಗಂಡಗೆ ಹೊಡೆದು ಗಾಡಿಗೆ ಬಡ್ದು ಬಂದಂತ ಅವ. ಹೊಡೆದು ಬಂದಾಗ ಇದ ನೋಡ್ರಿ ಸಾಷ್ಟಾಂಗ. ಇವ ಹೋಗಿ ಸ್ವಾಮಿಗಳು ಕೊಡ್ಬೇಕಲ್ಲ. ಸ್ವಾಮಿಗಳು ಮೊದಲ ಅಲಸಟ್ಟು ಹಾಕೊಂಡು ಅವ್ರು ಬಂದಾರ. ಹೋದ ಸ್ವಾಮಿಗಳು ಸಾಷ್ಟಾಂಗ ಹಾಕ್ರು, ಹೊಟ್ಟೆ ಹಸ್ತದ, ಜಲ್ದಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಅವ್ರು ಗೋಳಾಡಕತ್ತಾರ. ಇವ್ರು ಸಾಷ್ಟಾಂಗ ಹಾಕಂದಾಗ ಇವ ಅಣ್ಣಂತ, ಸ್ವಾಮಿಗಳ ನಿಮಗೆ ಸಾಷ್ಟಾಂಗ ಹಾಕ್ತೀನಿ ರೀ, ನಾ ಇಲ್ಲ ಅನ್ನಂಗಿಲ್ಲ, ನೀವು ಕಣ್ಣು ಮುಚ್ಕೊಂಡ್ರೆ ನಾ ಹಾಕ್ತೀನಿ ರೀ. ಕಣ್ಣು ಮುಚ್ಚಿದ್ರೆ ಸ್ವಾಮಿಗಳು ಸಾಷ್ಟಾಂಗ ಚಲೋ ಆಗ್ತಿರ್ಬೋದು ಬಿಡು ಅಂತ ತಿಳ್ಕೊಂಡು, ಇವ್ರು ಕಣ್ಣು ಮುಚ್ಚಿದ್ರೆ ಶೆಟ್ರು ಮಗನಿಗೆ ಹೊಡೆದು ಸಿಟ್ಟ, ಮಗ ಹೆಂಡ್ತಿಗೆ ಹೊಡೆದು ಸಿಟ್ಟ, ಹೆಂಡ್ತಿ ಅವನಿಗೆ ಹೊಡೆದು ಒಟ್ಟು ಸಿಟ್ಟು ತೊಗೊಂಡ್ರೆ ಸ್ವಾಮಿಗಳು ಹೊಡೆದ್ರೆ ಹಲಸಟ್ಟ ಬಿಚ್ಚಿತ್ತಂತ. ಅದು ತಗೋರಿ ಸ್ವಾಮಿಗಳು ಸಾಷ್ಟ. ಎಷ್ಟು ನಗತೀರಿ ಅವ್ವ, ಇಟ್ಟು ನಕ್ಕಿರೇ ಇಲ್ಲ ಯಾವಾಗಾರ. ಇಟ್ಟು ನಗಬೇಕಂದ್ರೆ BP ಶುಗರ್ ಬರೋಂಗಿಲ್ಲ, ಲಕ್ವ ಹೊಡೆಯಂಗಿಲ್ಲ. ನೀವು ಇವ್ರು ನೋಡಿ, ಇವ್ರು ಒಬ್ರ ನಿಮ್ಮಂಗೆ ನಗಾಕತ್ತಾರ ಹೇಳು. ಹೆಂಗೆ ಕೂತಾರ ನೋಡಿ, ಗಂಭೀರ ಹುಲಿ ಕುಂತಂಗೆ ನೋಡಿ. ಹೆಣ್ಣು ಮಕ್ಕಳಿಗೆ ಅದಕ್ಕೆಲ್ಲ ಲಕ್ವ ಹೊಡೆಯಂಗಿಲ್ಲ, ಹೊಡೆದ್ರೆ ಗಣ ಮಕ್ಕಳಿಗೆ ಹೊಡಿತಾವ, ಯಾಕಂದ್ರೆ ನಗಂಗಿಲ್ಲ ಅವು. ಆದರೆ ಇಲ್ಲೆಲ್ಲರೂ ನಗಾಕತ್ತಾರ. ನಗೋದ್ರಿಂದ ಎಷ್ಟೋ ರೋಗಗಳು ದೂರ ಆಕ್ಕಯ್ಯವ. ಯಾವಾಗಲೂ ನಗಬೇಕು, ಚಿಂತೆ ಭಾಳ ಮಾಡಬಾರ್ದು. ಊರು ಚಿಂತೆ ಮಾಡಿ ನನಗೆ ಗೊತ್ತಿಲ್ಲದು, ನಾ ಹೇಳಂಗಿಲ್ಲ. ನಾ ಗ್ಯಾಪ್ ಕೊಟ್ಟಿವೆಲ್ಲ ನೀವೇ ಹೇಳ್ಬೇಕು. ಅದು ಸುಮ್ಮನೆ ನಗಬೇಕ್ರಿ. ಏನು ಜೀವನದ ಬರ್ರೇ ಗಳಸದ ಅದು ಮಾಡಿದೆ. ನಗೋದು ಯಾವಾಗ ಈ ನಗಲಾರ್ದವ್ರಿಗೆ ಏನು ಅಂತಾರತ್ತಂದ್ರೆ, ಒಬ್ಬರು ಈ ನಗಲಾರು ಏನು ಮನ್ಯಾಗ ಇರ್ತಾವಲ್ಲ, ಅಲ್ಲಿ ಕುಣ್ಯಾಗಿರೋ ಬೇರೆ ಅಲ್ಲ, ಇವು ಮನ್ಯಾಗಿರೋ ಬೇರೆ ಅಲ್ಲ, ಎರಡು ಒಂದ ಇವು. ನಾ ಬಾಯಿ ಬಿಟ್ಟು ಹೇಳಂಗಿಲ್ಲ, ಅದನ್ನು ನೀವ ತಿಳ್ಕೊಬೇಕು. ಅದನ್ನು ನಗಬೇಕು. ಜೀವನದೊಳಗೆ ಏನು ನಗೋದ್ರಿಂದ ದೂರಕ್ಕವತ್ತು ತಿಳ್ಕೊಂಡು ಮತ್ತೆ
ನಗು ಗಣ ಗಣವೆಂದು ಮಸನದಲ್ಲಿ ನಗಬೇಡ. ನಗೋದು ಭಾಳ ಒಳ್ಳೇದಂತ ತಿಳ್ಕೊಂಡು ಮತ್ತು ಸತ್ತು ಎಣದ ಮುಂದೆ ನಕ್ಕೋತ ಕುಂತೀರಿ ಅಂತೀನಿ. ಎಲ್ಲಿ ನಗಬೇಕು ಅಲ್ಲಿ ಅಟ್ಟ ನಗಬೇಕು, ಎಲ್ಲಿ ಅಳ್ಬೇಕು ಅಲ್ಲಿ ಅಟ್ಟ ಅಳ್ಬೇಕು. ಅಂದ್ರೆ ಅದಕ್ಕೆ ಇನ್ನೊಬ್ಬರನ್ನು ಅಣಿಕಿಸಿ ಇನ್ನೊಬ್ಬರಿಗೆ ಅಸಹ್ಯ ಮಾಡಿ ನಗಬಾರ್ದು. ಯಾವಾಗ ನಗಬೇಕು? ಇನ್ನೊಬ್ಬರನ್ನು ನಗಿಸಿ ನಗುವುದು ನಮ್ಮ ಧರ್ಮ, ಇನ್ನೊಬ್ಬರನ್ನು ಅಳಿಸಿ ನಗುವುದು ನಮ್ಮ ಧರ್ಮ ಅಲ್ಲ. ಇನ್ನೊಬ್ಬರನ್ನು ನಗಿಸಿ ನಗಬೇಕು. ಅದಕ್ಕೆ ನೀವೆಲ್ಲ ಇಟ್ಟು ಚಂದ ನಗಕತ್ತೀರಿ. ಸಾಷ್ಟಂಗ ಅಂದ್ರೆ ಇಲ್ಲಿಗೆ ಬಂದವ ನಮ್ಮ ಪರದ್. ಮತ್ತು ನಾಳೆ ನಿಮ್ಮ ಮನೆಗೆ ಬಂದಾಗ ಇದ ಸಾಷ್ಟಂಗ ಕೊಟ್ರಿ ಅವನು. ನಾಳೆ ಜಗಳ ಪಟ್ಟಿ ಏನದು ಕಪಾಳಕ್ಕೆಲ್ಲ ಹತ್ತಿ ಬಡ್ಕೊಂಡು ಬರ್ತೀನಿ ನಾ. ಮತ್ತು ನೋಡು, ನಿಮಗಿಲ್ಲೇ ಎಕ್ಸಾಂಪಲ್, ಹುಡುಗಿಗೆ ಸಾಷ್ಟಂಗ ಅಂದ್ರೆ ಗೊತ್ತು. ಅದಕ್ಕೆ ಮಕ್ಕಳಿಗೆ ಕಲಿಸ್ಬೇಕು. ಮೊದಲು ನೀವು ಲಿಂಗ ಕಟ್ಕೊಂಡ್ರೆ ನಿಮ್ಮ ನೋಡಿ ಆ ಮಕ್ಕಳು ಕಲಿತಾವೆ, ಅವು ಲಿಂಗ ಪೂಜೆ ಮಾಡೋದು ಕಲಿತಾವೆ. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಅಜ್ಜರ ನಮ್ಮ ಮಕ್ಕಳಿಗೆ ಓದಿದ ನೆನಪಿಟ ಇರಂಗಿಲ್ರಿ, ಅವ್ರು ಓದಿದ ತಲೆಯಾಗ ಹತ್ತಂಗಿಲ್ರಿ ಅಂತ ನಿಮ್ಮ ತಲೆ ಒಳಗೆ ಏನು ಇರ್ತದಿಲ್ಲವ, ಅವಕ್ಕೆ ಲಿಂಗ ಪೂಜೆ ಮಾಡೋದು ಕಲಿಸ್ರಿ. ದಿನ 10 ನಿಮಿಷ ಲಿಂಗ ಪೂಜೆ ಮಾಡೋದು ಕಲಿಸ್ರಿ. ಆ ಮಕ್ಕಳಲ್ಲಿ ಏಕಾಗ್ರತೆ ಬೆಳೀತದೆ. ಅವರ ಚಿತ್ತ ಮಂಗ್ಯಾನಂಗಿರುವಂಥ ಒಂದು ಮನಸ್ಸು, ಆ ಮಂಗನಂಗಿರುವಂಥ ಮನಸ್ಸನ್ನು ಹಿಡಿದಿಡುವಂಥ ಶಕ್ತಿ ಎದ್ರೊಳಗೈತೆ ಅಂದ್ರೆ ಆ ಲಿಂಗ ಪೂಜೆ ಒಳಗೈತೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಮಕ್ಕಳಿಗೆ ಏನು ಕಟ್ಟಬೇಕು? ಲಿಂಗ. ನೀವು ಮೊದಲು ಲಿಂಗ, ನೀವು ಮೊದಲು ಮನ್ಯಾಗ ಹಿರಿಯ ಅಕ್ಕನ ಚಾಳಿ ನಾ ಗ್ಯಾಪ್ ಕೊಟ್ಟಿವಿ ಎಲ್ಲ ನೀವೇ ಹೇಳ್ಬೇಕು. ಎಲ್ಲ ಭಾಳ ಶಾಣೆ ಇದೀರಿ ನೀವು. ತುಂಗಳದವ್ರು ಅಂತಂದ್ರೆ ಭಾಳ ತಿಳ್ಕೊಂಡವ್ರು ನೀವು. ಅದಕ್ಕೆ ಒಂದೇದ ಸತ ಮಾತಾಡೋಕೆ ಹೇಳಿ ಇಲ್ಲಿ ಗೆದ್ನಿ ಅಂದ್ರೆ ಇಡೀ ಜಮಖಂಡಿ ತಾಲೂಕ ಗೆದ್ದಂಗೆ ನಾನು. ಅಷ್ಟು ತಿಳ್ಕೊಂಡವ್ರು ನೀವು ಎಲ್ಲರೂ ಸಹಿತ ಈ ಊರೊಳಗೆ ಇದ್ದಾರೆ. ಎಲ್ಲರೂ ಭಾಳ ಚಂದ ಪ್ರವಚನ ಮಾಡಿ ಹೋಗ್ಯಾರಿರಲಿ. ಅದರ ಸಂಬಂಧ 27ನೇ ತಾರೀಕು ಇಲ್ಲಿ ಸಾಮೂಹಿಕ ಲಿಂಗ ಕೊಡುವುದು ಒಂದು ಕಾರ್ಯಕ್ರಮವನ್ನು ಯಾರು ಕೊಳ್ಳಾಗ ಲಿಂಗಿಲ್ಲ ಅವ್ರ ಲಿಂಗ ದೀಕ್ಷೆ ತೊಗೊಳ್ಬೇಕು. ನಾನು ಇಲ್ಲೇ ಇರ್ತೀನಿ, ಇಲ್ಲೇ ವೇದಿಕೆ ಮೇಲೆ ಯಾರು ಲಿಂಗ ತೊಗೊಂಡಿಲ್ಲ ಅವ್ರಿಗೆ ಲಿಂಗ ಕೊಡುವಂಥ ಕೆಲಸವನ್ನು 27ನೇ ತಾರೀಕು ನಾವು ಮಾಡ್ತೇವೆ. ಯಾರ್ಯಾರು ಲಿಂಗ ಕಟ್ಕೋತೀರಿ? ಅದಕ್ಕೆ $1,001 ಅಲ್ಲಿ ಬರೆಸ್ಬೇಕು. ಈ ಕೈ ಎತ್ತು ತಳಗಿಡಿತಾವೆ. ಈಗ ಫ್ರೀ ಆಫರ್ ಬಸ್ ಫ್ರೀ ಮಾಡಿ ಅವ್ರ ಹಣೆ ಬರ ಕೆಟ್ಟದ. ಇವತ್ತು ಧರ್ಮಸ್ಥಳಕ್ಕೆ ಹೋದವ್ರು ಇನ್ನೂ ಒಳ್ಳೆ ಬರೋವಲ್ರಂತ ಒಂದು ಊರಾಗ. ಯಾರು ಕಟ್ಕೋತೀರಿ? ಅದರ ಬಗ್ಗೆ ನಿಮಗೆಲ್ಲ ತಿಳಿಸಿ ಹೇಳೇನು, ಲಿಂಗದ ಮಹಿಮೆ ಬಗ್ಗೆ, ಲಿಂಗದೊಳಗೆ ಎಂಥ ಶಕ್ತಿ. ಇನ್ನೂ ನೀವು ಕಟ್ಕೊಳ್ಳಲ್ಲ ಅಂತಂದ್ರೆ ನಿಮಗೇನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಗುರು ಹೇಳಿದ ಮಾತು ಕೇಳ್ಬೇಕು ಅಂದ್ರೆ ನಿಮ್ಮ ಬದುಕೆಲ್ಲ ಉದ್ಧಾರ ಆಗ್ತದೆ, ಚಂದ ನಡೀತದೆ. ಗುರು ಹೇಳಿದ ಕೇಳಿಲ್ಲ, ಇದು ಲಿಂಗ ಅನ್ನೋದು ಹೆಂಗಂದ್ರೆ ಮುಗದಾನಿ ಇದ್ದಂಗಿದೆ. ಈ ಎತ್ತಿಗೆ ಮುಗದಾನಿ ಕಟ್ತಾರೆ. ಆ ಮುಗದಾನಿ ಜಗ್ಗಿದ್ರೆ ಅದು ಹೊಲಸು ತಿನ್ನಕ್ಕೆ ಹೋಗಂಗಿಲ್ಲ, ಹೌದಿಲ್ಲ? ಅದು ಹೊಲಸು ತಿನ್ನಕ್ಕೆ ಕೊಡ್ತಂದ್ರೆ ಹಿಂಗೆ ಜಗ್ಗಿ ಬಿಟ್ರಂದ್ರೆ ಮುಗದಾನಿ ಜಗ್ಗಿ ಬಿಟ್ರಂದ್ರೆ ಕರೆಕ್ಟ್ ದಾರಿಗೆ ಹೋಗ್ತದೆ. ಹಂಗೆ ನಾವೆಲ್ಲ ಮಾನವ ಜನ್ಮ ಹುಟ್ಟಿ ಬಂದೇವಿ. ಇದು ಅಲ್ಲಿ ಇಲ್ಲಿ ಹೊಲಸ ಕೆಟ್ಟದ ಕಡೆ ಹೋಗ್ತಿರ್ತದೆ ಈ ಮನಸ್ಸು. ಈ ಕೆಟ್ಟದ ಕಡೆ ಹೋಗುವ ಮನಸ್ಸನ್ನು ಮೊಗದಾನಿ ಹಂಗೆ ಜಗ್ಗುವಂಥ ಶಕ್ತಿ ಅದರೊಳಗಿರ್ತದೆ ಅಂದ್ರೆ ಅದು ಲಿಂಗದೊಳಗಿರ್ತದ ಅಂತಕ್ಕಂಥದ್ದು ಅರ್ಥ ಮಾಡೋದು. ಇದು ಜಗ್ತದ. ಏನಾದಿ ನಿನ್ಕೊಳ್ಳಾಗ ದೇವ್ರದಾನ. ಕೆಟ್ಟದ ಕಡೆ ಹೋಗ್ಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು, ಕೆಟ್ಟದ್ದು ನೋಡಬಾರ್ದು, ಕೆಟ್ಟದ್ದು ತಿನ್ನಬಾರ್ದು ಅನ್ನೋದು ಈ ಲಿಂಗ ನಮಗೆ ಸದಾಕಾಲ ಜಾಗೃತ ಮೂಡಿಸ್ತದ. ಅದಕ್ಕೆ ಲಿಂಗ ಕಟ್ಕೋರಿ. ಹೆಸರು ನಮ್ಮ ಅಣ್ಣ ಎಷ್ಟು ಚಂದ ನಿರೂಪಣೆ ಮಾಡ್ತಾನ. ಸಂತೋಷ, ನಾ ಆನಂದ, ನೀ ಸಂತೋಷ, ಎರಡು ಒಂದ. ಸಂತೋಷಕ್ಕೆ ವಿರುದ್ಧ ಪದ ಅದಾವು, ಸಂತೋಷಕ್ಕೆ ದುಃಖ ಅದ, ಆನಂದಕ್ಕೆ ವಿರುದ್ಧ ಪದನೇ ಇಲ್ಲ. ಅದಕ್ಕೆ ನಮ್ಗೆ ಯಾರೂ ವಿರೋಧಿಗಳೇ ಇಲ್ಲ. ಎಲ್ಲರೂ ಭಾಳ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಕತ್ತಾರೆ. ಅದಕ್ಕೆ ಯಾರು ಲಿಂಗ ದೀಕ್ಷೆ ತಗೊಳ್ಳೋರದಿರಲ್ಲ, ಯಾರು ಲಿಂಗವನ್ನು ತಗೊಳ್ಳೋದ್ರ ಕಡ್ಡಾಯವಾಗಿ ತಗೊಳ್ಳೇಬೇಕು. ಅಲ್ಲಿ ನಮ್ಮ ಸಂತೋಷನ ಹತ್ರ ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವೆಲ್ಲರೂ ಕೂಡ ನಾ ಕಲಿಸ್ತೀನಿ. ಒಬ್ಬೊಬ್ಬರು ಲಿಂಗ ಪೂಜೆ ಮಾಡೋದು ಗೊತ್ತಿಲ್ಲ, ಸರಳವಾಗಿ ನಿಮಗೆ ತಿಳಿಯುವಂಗೆ
ಹೆಂಗ ಲಿಂಗ ಪೂಜೆ ಮಾಡ್ಕೊಳ್ಬೇಕನ್ನೋದನ್ನು ಇದೇ ವೇದಿಕೆ ಮೇಲೆ ನಿಮ್ಗೆಲ್ಲರಿಗೂ ಸಹಿತ ನಾನು ತಿಳಿಸಿ ಲಿಂಗ ಪೂಜೆ ಮಾಡುವ ವಿಧಾನವನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಹೇಳಿ ಕಟ್ಕೋತಿರಲಿಲ್ಲ, ಲಿಂಗ ಪೂಜೆ ಮಾಡ್ಕೋತಿರಲಿಲ್ಲ. ಅದಕ್ಕೆ ನಮ್ಗೆ ಗವಾಯಿಗಳು ಎಷ್ಟು ಚಂದ, ಲಿಂಗ ಪೂಜೆಯ ನೀನು ಮಾಡಲಿಲ್ಲೋ ಮಂಗ, ಅದಕ್ಕೆ ನಿನಗೊಲಿಲಿಲ್ಲೋ ಕೂಡಲ ಸಂಘ. ನಾವು ಮಂಗೆ ಆಗಿಬಿಟ್ಟೆವು ಲಿಂಗ ಪೂಜೆ ಮಾಡ್ಕೊಳ್ಳೋರ್ಗೆ ಏನಂತ ನಾ ಅಂದಿಲ್ಲವ. ಮತ್ತು ನನ್ನ ಮ್ಯಾಗ ಕೇಸ್ ಹಾಕಿರಿ ಅಂತೀನಿ ಹೋಗಿ. ನಾ ಅಂದಿಲ್ಲ. ಕಟ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾನ, ಲಿಂಗ ಪೂಜೆ ಮಾಡ್ಕೊಳ್ಳಿಲ್ಲ ನಿಮ್ಮ ಮಂಗ. ಯಾರು ಲಿಂಗ ಪೂಜೆ ಮಾಡ್ಕೊಳ್ಳಲ್ಲ ಅವ್ರ ಮಂಗ, ಲಿಂಗ ಪೂಜೆ ಮಾಡ್ಕೊಂಡ್ರೆ ಅವರ ಕೂಡಲ ಸಂಘ. ಕೂಡಲ ಸಂಘ ಮಲ್ಲಯ್ಯ ನಮಗೆಲ್ಲ ಒಲಿಬೇಕಾಗಿತ್ತಂದ್ರೆ ಸುಮ್ಮನೆ ಹೋಗಿ ನಮಸ್ಕಾರ ಮಾಡಿ ಕಾಯಿ ಒಡೆದ ಇವ್ರ ಕಂಪೌಂಡ್ದಾಗ ಅವ್ರು ಹೇಳೋಕ್ಕಿಂತ ಮುಂಚೆ ಎದ್ದು ಕೆಸಿಂದ ಆ ಹೂವು ಪತ್ರಿ ತಂದು ದೇವ್ರಿಗೆ ಏರಿಸಿದ್ರೆ ದೇವ್ರು ಒಲೆಯಂಗಿಲ್ಲ ನಮಗೆ. ನಾವು ಯಾವಾಗ ಲಿಂಗ ಪೂಜೆ ಮಾಡ್ತೇವೆ ಅವಾಗ ಆ ಶ್ರೀಶೈಲ ಮಲ್ಲಯ್ಯ ನಮಗೆಲ್ಲ ಒಲಿತಾನೆ ಅಂತಕ್ಕಂಥ ಮಾತನ್ನು ಹೇಳಿ, ಯಾರು ಲಿಂಗ ದೀಕ್ಷೆ ತಗೊಳ್ಳೋರಿಲ್ಲ ಅವರು ಇಲ್ಲಿ ಹೆಸರನ್ನು ಬರೆಸ್ರಿ. ಮತ್ತು ನಾಡ್ದ ರೊಟ್ಟಿ ಬುತ್ತಿ ಜಾತ್ರೆ, ಮಲ್ಲಯ್ಯನ ಬುತ್ತಿ ಎಲ್ಲ ಊರೊಳಗೆ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೆದದ. ಅದಕ್ಕೆ ಈ ಊರೊಳಗೂ ಎಲ್ಲರೂ ಒಂದೇ ಥರ ಡ್ರೆಸ್ ಕೋಡ್ ಇಲ್ಕಲ್ ಸೀರೆ ಹಾಕ್ಕೊಂಡು ಎಲ್ಲರ ತಲೆ ಮ್ಯಾಗ ರೊಟ್ಟಿ ಬುತ್ತಿ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಈ ವೇದಿಕೆ ಮೇಲೆ ಬಂದು ಒಂದೇ ಕಡೆ ಎಲ್ಲ ರೊಟ್ಟಿ ಬುತ್ತಿ ಸಂಗ್ರಹ ಮಾಡಿ ಎಲ್ಲರೂ ಇದೇ ವೇದಿಕೆ ಮುಖಾಂತರ ನಾನು ಇಲ್ಲೇ ಕುಂದಿರ್ತೀನಿ, ನಾನು ನಿಮ್ಮ ಜೊತೆನೇ ಸಾಮೂಹಿಕ ಪ್ರಸಾದ, ನೀವು ತಳ್ಕೊಂಡು ಪ್ರಸಾದ ಮಾಡೋದು. ಅದ್ಭುತ ಆಗಲ್ರಿ ಇದು ಕಾರ್ಯಕ್ರಮ. ಹಂಗಂದ್ರೆ ಜೋರು ಚಪ್ಪಾಳೆ ತರ್ತೀರಿಲ್ಲ ಎಲ್ಲ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರು ಹಿಡ್ಕೊಂಡು ಎಲ್ಲರೂ ರೊಟ್ಟಿ ಬುತ್ತಿ ಮಾಡ್ಕೊಂಡು ಬರೋದು. ಅಲ್ಲಿಲ್ಲ ಅಂದ್ರೆ ಬಿಡಂಗೇ ಇಲ್ಲನ. ನಮ್ಮ ಧರ್ಮದ ಸಿದ್ಧಾಂತಗಳನ್ನು ಪಾಲಿಸ್ಲೇಬೇಕು. ಈಗ ಒಂದೇ ಸತ ಬಂದೀನಿ, ಮತ್ತೆ ನೀವು ಪಾಲಿಸ್ಲಿಕ್ಕೆ ಮತ್ತೆ ಬರೋಣ. ನೀವು ಎಲ್ಲಿವರೆಗೂ ಪಾಲಿಸಲ್ಲ ಅಲ್ಲಿ ಮಟ್ಟ ಈ ತುಂಗಳಕ್ಕೆ ಬರ್ತಾನೆ ಇರ್ತೀನಿ ನಾನು. ಅದಕ್ಕೆ ಹೇಳ್ಬಿಟ್ಟಾರ ನಮ್ಮ ಹಿರಿಯರು, ಇಟ್ಟು ದಿವಸ ನೀವು ಪರಿಚಯ ಇರಲಿಲ್ಲ ಸ್ವಾಮಿಗಳ, ಇಟ್ಟು ದಿವಸ ನಮಗೆ ಒಲೆ ಮಟ್ಟಕ್ಕೆ ಈ ಊರಿಗೆ ಒಂದು ಸ್ವಲ್ಪ ಸಂಪರ್ಕ ಇರಲಿಲ್ಲ. ಆದರೆ ಇವತ್ತು ಬಂದದು, ಕೂಡಿ ಬಂದದು ಎಲ್ಲರಿಗೂ ಇವತ್ತು. ಅದಕ್ಕೆ ನಿಮ್ಮ ಮ್ಯಾಗ ಇದು ಇಟ್ಟು ಅಂಡ್ಕೊಳ್ಳೋದತ್ತಂದ್ರೆ ಒಂದು ಆಯುಷ್ಕಾಂತ ಆದಂಗೆ ಆಗ್ಬೇಕು. ಇನ್ನು ಮ್ಯಾಗ ಓಲೆ ಮಠ ತುಂಗಳತ್ತಂದ್ರೆ ಬೇರೆ ಎಲ್ಲ. ಇನ್ನು ಮುಂದೆ ಇಲ್ಲಿ ರಕ್ತ ಸಂಬಂಧ ಯಾವುದೂ ಇಲ್ಲ ನಮ್ಮ ಮಠಕ್ಕೆ ನಿಮಗೆ. ಇನ್ನು ಮುಂದೆ ಯಾವ ಸಂಬಂಧ ಬೆಳಿಬೇಕತ್ತಂದ್ರೆ ಭಕ್ತಿಯ ಸಂಬಂಧ ನಮ್ಮ ಮಠಕ್ಕೆ ನಿಮಗೆ ಇನ್ನು ಮುಂದೆ ಬೆಳಿಬೇಕು. ಹಂಗೆ ಈ ಒಟ್ಟು ನಾನು ಉದ್ದೇಶ ಇಟ್ಟ ಈ ಭಾಗದ ಭಕ್ತರು ಒಳ್ಳೆ ಭಕ್ತರಾಗಬೇಕು, ನಮ್ಮ ಧರ್ಮದ ಆಚಾರ ವಿಚಾರಗಳನ್ನು ಪಾಲಿಸ್ಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಿಮ್ಮೂರಿಗೆ ನಾವೆಲ್ಲ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೆ ಹೇಳಿ, ನಾಳೆ ಪಾದಯಾತ್ರೆ ಅಲ್ರಿ, ಅವಾಗಾರ ಬರಲಿ ಅಪ್ಪ. ಬರ್ತೀರಿಲ್ಲ ಯವ್ವ? ಎಲ್ಲರ ತಳಗೆ ಬಂದ ಪ್ರವಚನ ಕೇಳ್ಬೇಕು. ಈ ಕಾಲು ಬ್ಯಾನಿದ್ದವ್ರು ಅಟ್ಟ ಒಂದು ಸ್ವಲ್ಪ ಮ್ಯಾಕ್ ಕುಂದ್ರಿ, ಅವ್ರಿಗೊಂದು ಏನು ಆಫರ್ ಆಫರ್ ಹೇಳಕತ್ತಾರ ನಮ್ಮ ಶರಣ್ರಿ. ಇಲ್ಲಿ ಯಾರು ಚಂದ 5 ದಿನ ಕುಂತು ಪ್ರವಚನ ಕೇಳತ್ತೀರಿ, ಲಾಸ್ಟ್ ಡೇ 28ನೇ ತಾರೀಕು ಸರ್ಪ್ರೈಸ್ ಕೊಡ್ತೀನಿ ನಿಮಗೊಂದು. ನಮ್ಮ ಕಂಕಣವಾಡಿಯವ್ರಿಗೆ ಚಲೋ ಸರ್ಪ್ರೈಸ್ ಕೊಟ್ಟು ಬಂದೀನಿ. ನಿಮಗೂ ಬೇಕಿಲ್ಲವ ಸರ್ಪ್ರೈಸ್. ಜೀವನದೊಳಗೆ ಅಂಥದ್ದು ಎಂದೂ ನೋಡಿಲ್ಲ ನೀವು. ಹೇಳ್ಬೇಡ್ರಿ ಮತ್ತು ನೀವು ಮತ್ತು ನಿಮ್ಮ ಊರಾಗ ಕೊಟ್ಟಿದ್ದು ಹೇಳಿರಿ ಅಂತೀರಿ ಅವರಿಗೆ. ಈ ಊರಿಗೆ ಮತ್ತು ಬೇರೆದು ಕೊಡ್ತೇವೆ, ಒಟ್ಟು ಹೇಳಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ಕೇಳ್ರಿ ಅವ್ರಿಗೆ, ಚಲೋ ಸರ್ಪ್ರೈಸೇ ಕೊಟ್ಟು ಬಂದೀನಿ ಕಂಕಣವಾಡ್ಯವ್ರು. ಅದಕ್ಕೆ ನಿಮಗೂ ಬೇಕಂದ್ರೆ ಲಾಸ್ಟ್ ಮಂದಿ ಇನ್ನೂ ಬರೋವಲ್ದು, ಇದು ತುಂಬಿ ಹೋಗ್ಬೇಕಿದೆ. ಇವತ್ತು 3ನೇ ದಿನ ಐತಿ, ನಾಳೆ ಎಲ್ಲ ತುಂಬ ಹೋಗ್ಬೇಕು. ಎಲ್ಲರನ್ನ ಕರ್ಕೊಂಡು ಕಲ್ಲವ ಎಲ್ಲವ ಮಲ್ಲವ ಈ ಸೀರೆ ತರಕ್ಕೆ ಹೊಂಟಾಗ ಬಂಗಾರ ತರಕ್ಕೆ ಹೊಂಟಾಗ ಹೆಂಗೆ ಕರ್ಕೊಂಡು ಹೋಗ್ಯಾರಲ್ಲ, ಇಲ್ಲಿ ಕರ್ಕೊಂಡು ಬರ್ರಿ ಒಂದು ಸ್ವಲ್ಪ. ನಾಳೆ ಜಾಸ್ತಿ ಜನಸಂಖ್ಯೆ ಒಳಗೆ ಬರ್ರಿ. ತೋಟ ಹೋಗೋಣ ನೋಡ್ರಿ. ಬೈಕ್ನ್ಯಾಗ ಅಡ್ಡಾಡೋ ನೋಡ್ರಿ. ನಾವು ಗಟ್ಟಿ ಸೈಕಲ್